ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಿನ್ನೆಯಿಂದಲೂ ಕೂಡ ನಿಮ್ಮ ಜಿ ಕನ್ನಡ ನ್ಯೂಸ್ ಕೆಪಿಎಸ್ಸಿ ಅಧ್ಯಕ್ಷರ ಆಸ್ತಿ ಸಂಪಾದನೆಯ ಕುರಿತಂತೆ ವಿಸ್ತೃತವಾದಂತಹ ವರದಿಯನ್ನ ನೀಡ್ತಾ ಇತ್ತು. ಕೆಪಿಎಸ್ಸಿ ಲಕ್ಷಾಂತರ ಬಡ ಹಾಗೂ ಗ್ರಾಮಾಂತರ ಭಾಗದ ಸರ್ಕಾರಿ ಕೆಲಸದ ಕನಸು ಕಾಣ್ತಾ ಇರೋ ಯುವಕರ ಕನಸುಗಳನ್ನೇ ಕೊಲ್ಲೋ ಕೇಂದ್ರ ಅಂತ ಹೇಳಿ ಈಗ ಬಿಜೆಪಿ ನಾಯಕ ಸುನಿಲ್ ಕುಮಾರ್ ವಿಧಾನಸಭೆಯಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಕಿಡಿಕಾರಿದ್ದಾರೆ. ವಿಧಾನಸಭೆಯಲ್ಲಿ ಮಾತನಾಡಿದಂತ ಇವರು ಗೆಜೆಟೆಡ್ ಪ್ರೊಫೆಷನರಿ ಪರೀಕ್ಷೆಯಲ್ಲಿ ಅಂಕಗಳ ಕ್ರೋಢೀಕರಣ ಹಾಗೂ ಅರ್ಹತಾ ಪಟ್ಟಿಯ ಬಗ್ಗೆ ದೊಡ್ಡ ಅನುಮಾನಗಳು ಎದ್ದಿವೆ ಅಂದ್ರು. ದೊಡ್ಡ ಮಟ್ಟದಲ್ಲಿ ಅಕ್ರಮಗಳಾಗ್ತಾ ಇದೆ, ಕೋಟ್ಯಾಂತರ ರೂಪಾಯಿ ಕೈ ಬದಲಾಯಿಸಿದೆ ಅಂತ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳೇ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಒಂದೇ ರೂಮಿನಲ್ಲಿ ಪರೀಕ್ಷೆ ಬರೆದಂತಹ 24 ಜನರಲ್ಲಿ ಒಂದೇ ಸೀರಿಯಲ್ ನಂಬರ್ನ 11 ಜನ ಪಾಸ್ ಆಗಿದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿಬರ್ತಾ ಇದೆ. ಈ ರೀತಿಯಾಗಿ ಕೆಪಿಎಸ್ಸಿಯಲ್ಲಿ ಅಕ್ರಮ ನಡೀತಾ ಇದೆ, ಸರಿಯಾದಂತಹ ಕ್ರಮ ಆಗಬೇಕು ಅಂತ ಹೇಳಿ ಕೆಪಿಎಸ್ಸಿ ವಿರುದ್ಧವಾಗಿ ಬಿಜೆಪಿಯ ಸುನಿಲ್ ಕುಮಾರ್ ಕಿಡಿಕಾರಿದ್ದಾರೆ. ಅಂಕಗಳ ಕ್ರೋಢೀಕರಣದಲ್ಲಿ ಅನುಮಾನಗಳ ಪ್ರಶ್ನೆ ಹೇಳ್ತಾ ಇದೆ. ಗುರಿ ಸಾಧಿಸೋದಕ್ಕೆ ಯುವ ಸಮುದಾಯ ಬಹಳಷ್ಟು ಕಷ್ಟವನ್ನು ಪಡ್ತಾ ಇದೆ. ಸರ್ಕಾರಿ ನಿಯಂತ್ರಣದಲ್ಲಿ ವಿದ್ಯಾರ್ಥಿಗಳ ಕನಸು ಅನ್ನೋದು ಹತ್ಯೆ ಆಗ್ತಾ ಇದೆ ಅಂತ ಹೇಳಿ ವಿಧಾನಸಭೆಯಲ್ಲಿಯೂ ಕೂಡ ಕೆಪಿಎಸ್ಸಿಯ ಅಕ್ರಮದ ಕುರಿತಂತೆ ಸದ್ದು ಮಾಡಿದ್ದಾರೆ ಬಿಜೆಪಿ ನಾಯಕ ಸುನಿಲ್ ಕುಮಾರ್. ಆದ್ರೆ ಇವತ್ತು ಕೆಪಿಎಸ್ಸಿನ ವ್ಯವಸ್ಥೆ ಏನಾಗಿದೆ ಅಂತ ಕೇಳಿದ್ರೆ, ಯಾವ ಬದುಕನ್ನ ಕಟ್ಕೊಳ್ಳಿಕ್ಕೋಸ್ಕರ ಕನಸುಗಳನ್ನ ಇಟ್ಟುಕೊಂಡು ಪರೀಕ್ಷೆಯನ್ನ ಬರೆಯುವಂತ ವಿದ್ಯಾರ್ಥಿಗಳಿಗೆ ಸರ್ಕಾರಿ ನಿಯಂತ್ರಣದಲ್ಲಿ ವಿದ್ಯಾರ್ಥಿಗಳ ಕನಸನ್ನ ಹತ್ಯೆ ಮಾಡುವಂತ ಒಂದು ಕೇಂದ್ರ ಆಗಿಬಿಟ್ಟಿದೆ ಅನ್ನುವಷ್ಟರ ಮಟ್ಟಿಗೆ ಆಕ್ರೋಶ ಇವತ್ತು ಯುವ ಸಮುದಾಯದ ನಡುವೆ ಬರ್ತಾ ಇದೆ. ಎಷ್ಟೋ ಕನಸುಗಳು, ನಾನು PDO ಆಗಬೇಕು ಅನ್ನುವಂತ ಕನಸು ಎಲ್ಲೋ ಇದೆ, VA ಆಗಬೇಕು ಅಂತ ಕನಸಿದೆ, AEE ಆಗಬೇಕು ಅಂತ ಕನಸಿದೆ, ಮೊನ್ನೆ ನಾನು DYSP ಆಗಬೇಕು, ತಹಸೀಲ್ದಾರ್ ಆಗಬೇಕು, AC ಆಗಬೇಕು ಅನ್ನುವಂತ ಪ್ರೊಫೆಷನರಿ ಎಕ್ಸಾಮ್ಗಳು ನಡೆದಂತ ಘಟನೆಗಳಿದೆ. ನಾನು ಆಗ್ಬಿಡ್ತೀನಿ ಅನ್ನುವಂತ ಕನಸುಗಳನ್ನ ಇಟ್ಕೊಂಡು ಬಂದಂತ ವಿದ್ಯಾರ್ಥಿಗೆ, ಯುವಕನಿಗೆ ಒಂದು ಸರ್ಕಾರಿ ನಿಯಂತ್ರಣದಲ್ಲಿ ಭ್ರಷ್ಟಾಚಾರದ ಜಂಜಾಟದಲ್ಲಿ ನಿಯಮಾವಳಿಗಳ ಜಂಜಾಟವನ್ನು ಇಟ್ಟುಕೊಂಡು ಆ ವಿದ್ಯಾರ್ಥಿಗಳ ಕನಸನ್ನು ಹತ್ಯೆ ಮಾಡುವಂತ ಕೇಂದ್ರ ಇದಾಗ್ಬಿಟ್ಟಿದೆಯೇನೋ, ಇದನ್ನ ಎಲ್ಲ ಪಕ್ಷಗಳು ಕೂಡ ಆಲೋಚನೆಯನ್ನು ಮಾಡಬೇಕಾದಂತ ಅನಿವಾರ್ಯತೆ ಇವತ್ತಿನ ಪರಿಸ್ಥಿತಿ ಮಾನ್ಯ ಅಧ್ಯಕ್ಷೆ. ಆದ್ರೆ ಇವತ್ತು ಕೆಪಿಎಸ್ಸಿನ ವ್ಯವಸ್ಥೆ ಏನಾಗಿದೆ ಅಂತ ಕೇಳಿದ್ರೆ, ಯಾವ ಬದುಕನ್ನ ಕಟ್ಕೊಳ್ಳಿಕ್ಕೋಸ್ಕರ ಕನಸುಗಳನ್ನ ಇಟ್ಟುಕೊಂಡು ಪರೀಕ್ಷೆಯನ್ನ ಬರೆಯುವಂತ ವಿದ್ಯಾರ್ಥಿಗಳಿಗೆ ಸರ್ಕಾರಿ ನಿಯಂತ್ರಣದಲ್ಲಿ ವಿದ್ಯಾರ್ಥಿಗಳ ಕನಸನ್ನ ಹತ್ಯೆ ಮಾಡುವಂತ ಒಂದು ಕೇಂದ್ರ ಆಗಿಬಿಟ್ಟಿದೆ ಅನ್ನುವಷ್ಟರ ಮಟ್ಟಿಗೆ ಆಕ್ರೋಶ ಇವತ್ತು ಯುವ ಸಮುದಾಯದ ನಡುವೆ ಬರ್ತಾ ಇದೆ. ಎಷ್ಟೋ ಕನಸುಗಳು, ನಾನು PDO ಆಗಬೇಕು ಅನ್ನುವಂತ ಕನಸು ಎಲ್ಲೋ ಇದೆ, VA ಆಗಬೇಕು ಅಂತ ಕನಸಿದೆ, AEE ಆಗಬೇಕು ಅಂತ ಕನಸಿದೆ, ಮೊನ್ನೆ ನಾನು DYSP ಆಗಬೇಕು, ತಹಸೀಲ್ದಾರ್ ಆಗಬೇಕು, AC ಆಗಬೇಕು ಅನ್ನುವಂತ ಪ್ರೊಫೆಷನರಿ ಎಕ್ಸಾಮ್ಗಳು ನಡೆದಂತ ಘಟನೆಗಳಿದೆ. ನಾನು ಆಗ್ಬಿಡ್ತೀನಿ ಅನ್ನುವಂತ ಕನಸುಗಳನ್ನ ಇಟ್ಕೊಂಡು ಬಂದಂತ ವಿದ್ಯಾರ್ಥಿಗೆ, ಯುವಕನಿಗೆ ಒಂದು ಸರ್ಕಾರಿ ನಿಯಂತ್ರಣದಲ್ಲಿ ಭ್ರಷ್ಟಾಚಾರದ ಜಂಜಾಟದಲ್ಲಿ ನಿಯಮಾವಳಿಗಳ ಜಂಜಾಟವನ್ನು ಇಟ್ಟುಕೊಂಡು ಆ ವಿದ್ಯಾರ್ಥಿಗಳ